ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕ್ ರಾಮ್, ಸ್ವೀಟ್ ತಿನ್ಸಲ್ವಾ? ಅಭಿ, ಇದೇನಿದು? ಇದ್ದಕ್ಕಿದ್ದಾಗೆ ಶಿವಗಾಮಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ. ಅವಳು ನಮ್ಮ ಅಕ್ಕ. ಆದ್ರೆ ನನ್ ಶತ್ರು ಅವಳು. ನಿಮಗ್ಯಾಕೆ ಶತ್ರು ಆಗ್ತಾಳವಳು? ಆಸ್ತಿನ ಸರಿಯಾಗಿ ಡಿವೈಡ್ ಮಾಡಿಲ್ಲ ಅವಳು. ಅದು ನನಗ್ ಸಂಬಂಧಪಟ್ಟ ವಿಷಯ. ನಾನ್ ಕೇಸ್ ಹಾಕಿರೋದು. ಆ ಕೇಸು ಕೋರ್ಟಲ್ಲಿದೆ. ಇಲ್ಲ, ನಾನ್ ಆ ಕೇಸ್ನ ವಾಪಸ್ ತಗೊಂಡು ಆಚೆ ಕಡೆ ಸೆಟ್ಲ್ ಮಾಡ್ಕೋಬಹುದು. ನಿಮಗೂ ನನ್ನ ಆಸ್ತಿಗೂ ಏನ್ ಸಂಬಂಧ ರಾಮ್? ಶತ್ರು ಅಂತ ಹೇಳೋದಿಕ್ಕೆ ನಿಮ್ಗೇನ್ ಮೋಸ ಮಾಡಿದಾಳೆ ಆ ಶಿವಗಾಮಿ? ನಾನ್ ನಿನ್ನ ಮದ್ವೆ ಆಗೋದಕ್ಕೆ ಹೊರಟಾಗ ನನ್ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳಿದಾಳೆ. ನಮ್ಮಿಬ್ರು ಮದ್ವೆ ನಡಿಬಾರ್ದು ಅಂತ ಸುಮಾರು ಕುತಂತ್ರಗಳನ್ನ ಮಾಡಿದಾಳೆ. ಅವಳು ಏನೇ ಹೇಳಿದ್ರು ನಾನು ಅವಳ ಮಾತು ಕೇಳಿದಿನ? ಇಲ್ಲ ತಾನೆ? ಅವಳು ನನ್ನ ಅಕ್ಕ ಆಗಿದ್ರು ನಿಮ್ಮನ್ನೇ ನಂಬಿ ಬಂದಿಲ್ವಾ ನಾನು? ಅದೆಲ್ಲ ಸರಿಮ್ಮ. ಅವಳು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ಲು, ಗೊತ್ತಾ? ಎಲ್ಲ ವಿಷಯ ನನಗ್ ಗೊತ್ತು ಅತ್ತೆ. ಫಸ್ಟ್ ಆಫ್ ಆಲ್ ನೀವು ಅವಳ ಮನೆಗೆ ಹೋಗಿದ್ದೆ ದೊಡ್ಡ ತಪ್ಪು. ಮದುವೆ ಆಗಿ ಹುಡುಗಿ ಗಂಡನ ಮನೆಗೆ ಬರ್ಬೇಕು. ಇಲ್ಲ ಮಗ ಮನೆ ಅಳಿಯ ಆಗ್ತಾನೆ ಅಂದ್ರೆ ಮಗ ಮಾತ್ರ ಹೆಂಡತಿ ಮನೆಗೆ ಹೋಗ್ಬೇಕು. ಆದ್ರೆ ನೀವು ಇಡೀ ಕಾಂದಾನೆ ಆ ಮನೆಗೆ ಹೋದ್ರಿ. ಅಲ್ಲಿಗೆ ಹೋದ್ಮೇಲೆ ಸುಮ್ಮನೆ ಊಟ ತಿಂಡಿ ಮಾಡ್ಕೊಂಡು ತೆಪ್ಪಗೇನಾದ್ರೂ ಇದ್ರಾ ನೀವು? ಇರ್ಲಿಲ್ಲ. ಅವಳ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದ್ರಿ. ನಿಮ್ ಮಗ ಅಶೋಕ್ ಮಾಡಬಾರ್ದು ಕೆಲ್ಸ ಮಾಡ್ದ. ಏನೇ ಆದ್ರೂ ತಾಳಿ ಕಟ್ಟಿದ ಗಂಡ ಬಿಡಕ್ಕಾಗಲ್ಲ ಅಂತ ಶಿವಗಾಮಿ ಕ್ಷಮಿಸಿದಾಳೆ, ಜೊತೆಗುಳಿಸ್ಕೊಂಡ್ಲು. ನಿಮ್ಮನ್ನೆಲ್ಲ ಆಚೆ ಕಳ್ಸಿದಾಳೆ. ಅದ್ರಲ್ಲಿ ತಪ್ಪೇನಿದೆ? ಕೆಲವೊಂದ್ಸಲ ನೀವಿ ಮನೆಯಲ್ಲಿರೋದು ನನಗೆ ಹಿಂಸೆ ಆಗತ್ತೆ. ಹೋಗ್ಲಿ ಅಂತ ಎಲ್ಲ ಸಹಿಸ್ಕೊಂಡಿದ್ದೀನಿ. ಮಗನ್ ಮನೇಲಿದ್ದಾರೆ ಅಂತ ಸುಮ್ಮನೆ ಇದ್ದೀನಿ. ನಾನ್ ನಿಮ್ಗೊಂದ್ ಮಾತು ಕೇಳ್ತೀನಿ. ಅಲ್ಲ, ನಮ್ ಹರಿ ಅಣ್ಣ ಸತ್ತು ಅವ್ರ ಫೋಟೋಗೆ ಹಾಕಿದ ಹಾರನ್ನೇ ಇನ್ನೂ ಒಣಗಿಲ್ಲ. ಅರ್ಜೆಂಟಾಗಿ ಶಿವಗಾಮಿಗೆ ಮದ್ವೆ ಮಾಡೋ ಅವಶ್ಯಕತೆ ಏನಿತ್ತು?
ನಮ್ಮ ಅಣ್ಣನ ಹೆಸರಲ್ಲಿದ್ದಿದ್ದ ಆಸ್ತಿನ ಶಿವಗಾಮಿ ಹೆಸರಿಗೆ ಬದಲಾಯಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ಯಾರು? ನಮ್ಮಣ್ಣ ಪ್ರಾಣ ಬಿಡೋದಿಕ್ಕೆ ಕಾರಣ ಯಾರು? ಹೇಳಿ, ಕಾರಣ ಯಾರು ಹೇಳಿ? ಅದೆಲ್ಲ ಮುಗ್ದೋಗಿರೋ ಕತೆ. ಇವಾಗ ಯಾಕೆ ಕೇಳ್ತಾ ಇದ್ಯಾ? ನಿನ್ನೆ ಒಬ್ರು ಹೇಗಿದ್ರು ಅಂತ ತಿಳ್ಕೊಂಡ್ರೇನೆ ಇವತ್ತು ಅವ್ರು ನಮ್ಮ ಹತ್ರ ಮಾತಾಡೋದು ಸತ್ಯನ ಅಥವಾ ನಾಟಕನ ಅಂತ ಗೊತ್ತಾಗೋದು. ಅಲ್ಲ, ಅದನ್ನ ಡೈರೆಕ್ಟ್ ಆಗಿ ನಮ್ಮ ಹತ್ರನೇ ಕೇಳ್ಬೋದಿತ್ತಲ್ಲ. ನಮ್ಮೇಲಿರೋ ಹೊಟ್ಟೆ ಕಿಚ್ಗೆ 1000 ಜನ 1000 ಹೇಳಿರ್ತಾರೆ. ಅದನ್ನೆಲ್ಲ ನಂಬ್ಕೊಂಡು ನಿರ್ಧಾರ ತಗೊಳ್ಳೋದಕ್ಕಾಗತ್ತಾ? ಬೇರೆಯವ್ರ ಮಾತ್ ಕೇಳೋ ಹಿತ್ತಾಳೆ ಕಿವಿ ನನಗಿಲ್ಲ. ಯಾರ್ ಏನೇ ಹೇಳಿದ್ರು, ಹೇಳೋ ವ್ಯಕ್ತಿ ಯಾರು, ಅವ್ರು ಹೇಳೋದ್ರಲ್ಲಿ ಎಷ್ಟ್ರ ಮಟ್ಟಿಗೆ ಸತ್ಯ ಸುಳ್ಳಿದೆ ಅಂತ ಆಲೋಚನೆ ಮಾಡೋ ಬುದ್ಧಿ ನನಗಿದೆ. ರಾಮ್, ನಿಮ್ ಬಗ್ಗೆನೂ 1000 ಜನ 1000 ತರ ಹೇಳ್ತಾರೆ. ಏನ್ ಹೇಳಿದಾರೆ? ಶಾಂಭವಿ ಪಾಪುನ ಕೊಲೆ ಮಾಡಿರೋದು ನೀವೇ ಅಂತ. ಶಿವಗಾಮಿಗೆ ಮಾನಸಿಕ ಹಿಂಸೆ ಕೊಟ್ಟು ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ರೂಮಲ್ ಕೂಡ್ ಹಾಕಿದ್ದು ನೀವು. ಅಂತ ನಾನ್ ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಆದ್ರೂ ಇದನ್ನೆಲ್ಲ ನಾನ್ ನಂಬಿದಿನ? ಹಾಗೇನಾದ್ರೂ ನಂಬಿದ್ದಿದ್ರೆ ನಾನ್ ನಿಮ್ ಜೊತೆ ಇರ್ತಾ ಇದ್ನಾ? ರಾಮ್, ಶಾಂಭವಿನ ಕೊಲೆ ಮಾಡಿದ್ದು ನೀವೇ ಅನ್ನೋ ವಿಷಯನ ನಾನಿನ್ನೂ ನಂಬಿಲ್ಲ. ಆದ್ರೆ ಅದು ನೀವೇ ಅಂತ ಗೊತ್ತಾದ್ರೆ ಶಿವಗಾಮಿ ಅಲ್ಲ ನಿಮ್ ಶತ್ರು. ನಿಮ್ಮ ಮೊದಲನೇ ಶತ್ರು ನಾನೇ ಆಗಿರ್ತೀನಿ. ಇಡೀ ನಿಮ್ ವಂಶನೇ ಸರ್ವನಾಶ ಮಾಡ್ಬಿಡ್ತೀನಿ.
ಎಷ್ಟು ಪೊಗ್ರಿದ್ರೆ ನನ್ ಮುಂದೆನೆ ಹೀಗ್ ಮಾತಾಡ್ತಾಳೆ. ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವಳಿಗೆ ಸರಿಯಾಗಿ. ವಾಮನನ್ ತರ ತಲೆ ಮೇಲೆ ಕಾಲಿಟ್ಟು ಭೂಮಿ ಒಳಗಡೆ ಕಳಿಸ್ಬಿಡ್ತೀನಿ. ಯಾರತ್ರ ಏನ್ ಮಾತಾಡ್ತಾ ಇದ್ದಾಳು ಅವಳು? ಅವಳನ್ನ ಹೀಗೆ ಬಿಟ್ರೆ ಆಗಲ್ಲಮ್ಮ. ಆದಷ್ಟು ಬೇಗ ಮುಹೂರ್ತ ಇಡ್ಬೇಕು. ನನ್ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಎಲ್ಲ ಕೈ ಮೀರ್ ಹೋಗೋಕ್ಕೂ ಮುಂಚೆ ಕಂಟ್ರೋಲ್ ತಗೋಬೇಕು. ಮದುವೆ ಆದಾಗ ಇದ್ದಿದ್ದ ಅಭಿಗೂ ಈಗಿರೋ ಅಭಿಗೂ ತುಂಬಾ ವ್ಯತ್ಯಾಸ ಇದೆ ಕಣೋ. ಅದು ನಾವು ಕೊಟ್ಟಿರೋ ಜಾಗ ಅಮ್ಮ. ರೆಕ್ಕೆ ಕತ್ತರಿಸಿ ಗೂಡೊಳಗಡೆ ಹಾಕ್ತೀನಿ ನೋಡು. இன்னும் பல வீடியோக்களை காண சன் லைஃப் சேனலை சப்ஸ்கிரைப் பண்ணுங்க.